ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಉಮಾವತೀಸ್ ಟೇಸ್ಟಿ ಕಿಚನ್. ಓಕೆ, ಇವತ್ತಿನ ರೆಸಿಪಿ ಬಂದು ಗೋಬಿ, ಹೂಕೋಸು ಗೋಬಿ ಮತ್ತು ಹಸಿ ಬಟಾಣಿ. ಸೊ ನಾನು ಹಸಿ ಬಟಾಣಿ ಯಾವಾಗ ಈಗ ಸಿಗೋದಿಲ್ವಲ್ಲ ಅಂತ ಅನ್ಕೋಬೋದು, ಅಲ್ಲ ಫ್ರೋಝನ್ ಅಂತ, ಲೈಕ್ ಆರ್ಟಿಫಿಷಿಯಲಿ ಫ್ರೋಝನ್ ಆಧಾರ ಅಂತ ಅನ್ಕೋಬೋದು. ಹಾಗೇನಿಲ್ಲ, ನಾನು ಸೀಸನ್ ಇರುವಾಗ ಅದನ್ನು ತಂದು ಕ್ಲೀನ್ ಮಾಡಿ ಒಂದು ಸಲ ಹಾಕಿ ಇಟ್ಟಿರ್ತೇನೆ. ಯಾವಾಗ ಬೇಕು ಆವಾಗ ನಾನು ಅದನ್ನು ಯೂಸ್ ಮಾಡ್ತೇನೆ. ನನಗೆ ಆಲ್ಮೋಸ್ಟು ಈ ಸೀಸನ್ನಲ್ಲಿ ನಾನು ಸ್ಟೋರ್ ಮಾಡಿದೆ, ನೆಕ್ಸ್ಟ್ ಸೀಸನ್ ಬರೋ ತನಕ ಸಹ ಅದನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಯಾವುದೇ ರೀತಿಯಾದ ನಾನು ಫ್ರೋಝನ್ ಇದು ತರೋದಿಲ್ಲ, ಒಳ್ಳೆದಾಟ ಗ್ರೀನ್ ಪೀಸು ಹೊರಗಡೆಯಿಂದ ತರೋದಿಲ್ಲ. ಸೊ ಅದು ಮತ್ತು ಇವತ್ತು ಗೋಬಿ ಹಾಕಿ ಸಿಂಪಲ್ ಆಗಿರುವಂಥ ಒಂದು ಪಲ್ಯ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಬನ್ನಿ, ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನಿಮಗೆ ಯಾರಿಗಾದರೂ ನನ್ನ ಈ ರೆಸಿಪಿಗಳನ್ನ ಟ್ರೈ ಮಾಡಿದರೆ ಒಂದು ಕಮೆಂಟ್ ಹಾಕಿ. ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಯಾವುದೇ ರೀತಿಯಾದ ಟೈಮನ್ನು ವೇಸ್ಟ್ ಮಾಡದೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಗ್ಯಾಸಲ್ಲಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. ಸೊ ಪಾತ್ರೆ ಬಿಸಿ ಆಗ್ತಾ ಬರುವಾಗ ನಾವಿಂದ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಅದಕ್ಕೆ 1 ಟೀ ಸ್ಪೂನು ನಾವು ಜೀರಿಗೆನ ಹಾಕೊಳ್ಳೋಣ. ಜೀರ ಹಾಕಿದ ನಂತರ ಒಂದು 10-15 ಎಸಳು ಕರಿಬೇವನ್ನು ಹಾಕೋಣ. ಈಗ ಮೀಡಿಯಮ್ ಸೈಜ್ ರಫ್ಲಿ ಚಾಪ್ಟು ನೀರುಳ್ಳಿನ ಹಾಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಮಾಡೋಣ. ಈಗ ನಾನು ಇದಕ್ಕೆ 2 ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆನೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಅದರ ಹಸಿ ಸ್ಮೆಲ್ ಹೋಗುವ ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದರ ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ ನಾನು ದೊಡ್ಡ ಸೈಜ್ 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಈ ಥರ ರಫ್ಲಿ ಚಾಪ್ ಹಾಕ್ಕೊಂಡೆ. ಈಗ ಇದು ಟೊಮೆಟೊ ಸಾಫ್ಟ್ ಆಗುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡೋಣ ಟೊಮೆಟೊ. ಸೊ ನೋಡಿ, ಟೊಮೆಟೊದಲ್ಲಿ ಅದು ನೀರು ಬಿಟ್ಟಿದೆ. ಓಕೆ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಡ್ರೈ ಮಸಾಲಾನ ಯೂಸ್ ಮಾಡೋಣ. ಅರ್ಧ ಚಮಚ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಅಚ್ಚಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ 1 ಚಮಚ ಧನಿಯಾ ಪೌಡರ್, ಕೊತ್ತಂಬರಿ ಪುಡಿ. ಓಕೆ, ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 3 ಮುಷ್ಟಿಯಷ್ಟು ಬಟಾಣಿ ಕಾಳು, ತೊಳೆದೇನು ಇಟ್ಕೊಂಡಿದ್ದೀರ ಫ್ರೋಝನ್ ಬಟಾಣಿ ಕಾಳು, ಮತ್ತು ಒಳ್ಳೆ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಗೋಬಿ, ಮೀಡಿಯಮ್ ಸೈಜು ಒಂದು ಗೋಬಿ. ಈಗ ಇದನ್ನು ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಉಪ್ಪು ಈಗ ಹಾಕೋದು ಬೇಡ. ಯಾವಾಗಲೂ ಗೋಬಿ ಬೇಯಿಸುವಾಗ ಮೊದಲೇ ಉಪ್ಪು ಹಾಕಿದರೆ ಅದು ಅಲ್ಲಿಗೆ ಗಟ್ಟಿಯಾಗುತ್ತೆ ಮತ್ತು ಅದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ಉಪ್ಪು ಹಾಕೋದು ಬೇಡ. ಒಳ್ಳೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡೋಣ. ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಈಗ ಒಂದು 200 ml ಅಷ್ಟು ನೀರನ್ನು ನಾನು ಸೈಡಿಂದ ಹಾಕ್ತಾ ಹೋಗ್ತಾಯಿದ್ದೀನಿ. ಓಕೆ, ಸೊ ಈಗ ಅದು ಗೋಬಿ ಆ ನೀರಲ್ಲಿ ಬೇಯಲಿ. ಗೋಬಿ ಮತ್ತು ಬಟಾಣಿ ಒಟ್ಟಿಗೆ ಬೇಯ್ತದೆ. ಮುಚ್ಚಿಡೋಣ ಒಂದು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್. ಓಕೆ, ಈಗ ನೋಡೋಣ ನಮ್ಮ ಗೋಬಿ ಎಷ್ಟು ಆಗಿದೆ ಅಂತೇಳಿ. ಗೋಬಿ ಒಂದು 80% ಆಗಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಇನ್ನೊಮ್ಮೆ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಇನ್ನೊಂದು 5 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಸೊ ಈಗ 5 ನಿಮಿಷ ಆಗಿದೆ. ಇದು ಫೈನಲ್ ಆಗಿ ಇದರ ಫೀಡ್ಬ್ಯಾಕನ್ನು ನೋಡ್ತೇನೆ. ಓಕೆ,
ಓಕೆ, ಇದನ್ನೇ ಬೆಂಕಿ ಸ್ವಲ್ಪ ಈಗ ದೊಡ್ಡ ಮಾಡ್ಕೊಳ್ಳೋಣ. ಯಾಕೆ ಇದು ಏನು ಲಿಕ್ವಿಡ್ ಉಂಟು ಅದೆಲ್ಲ ಡ್ರೈ ಆಗಲಿ. ಸೇಮ್ ಟೈಮ್ ನಾವು ಸ್ವಲ್ಪ ಫ್ರೆಶ್ಲಿ ಚಾಪ್ಡ್ ಕೊರಿಯಂಡರ್ ಕೂಡ ಹಾಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಇದು ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ. ನಮಗಿದು ಅನ್ನದ ಜೊತೆ ತಿನ್ನಲಿಕ್ಕಲ್ಲ, ಅದಕ್ಕೋಸ್ಕರ ಓಕೆ ಅಂತ ಅನಿಸುತ್ತೆ. ಈಗ ಬೆಂಕಿ ಬಂದ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಫೈನಲ್ ಆಗಿ ಇದರ ರುಚಿ ನೋಡೋಣಂತೆ. ಉಪ್ಪು ಖಾರ ವಾಟೆವರ್ ಇಟ್ ಈಸ್. ಸಕ್ಕತ್ತಾಗಿ ಬಂದಿದೆ. ಐ ಹೋಪ್ ಇವತ್ತಿನ ಈ ಗೋಬಿ ಮತ್ತು ಬಟಾಣಿ ಗ್ರೀನ್ ಪೀಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೇನೆ. ಓಕೆನಾ? ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿ ತನಕ ಎಲ್ಲರಿಗೂ ಗುಡ್ ನೈಟ್, ನಮಸ್ಕಾರ.